Good morning, my dear children. Welcome to the today's online class. Dear children, in the last class, I introduction about healthy life. How we should keep our life in a healthy way. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಹೆಲ್ದಿ ಲೈಫ್ ಬಗ್ಗೆ. ಹೇಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮೊದಲನೇ ಸ್ಟೆಪ್ ಯಾವುದು? ಅದರಲ್ಲಿ ಮಾರ್ನಿಂಗ್ ವಾಕ್, ಬೆಳಗಿನ ಜಾವ ವಾಕ್ ಹೋಗೋದು. ಅದರಿಂದ ನಮ್ಮ ಆರೋಗ್ಯವನ್ನು ನಾವು ಪ್ರಪ್ರಥಮವಾಗಿ ಆ ರೀತಿಯಾಗಿ ನಾವು ಕಾಪಾಡ್ಕೋಬಹುದು ಅಂತೇಳಿ ನಾನು ಇಂಟ್ರೊಡಕ್ಷನ್ನ ಕೊಟ್ಟಿದ್ದೆ ಪಿಕ್ಚರ್ಸ್ ಮುಖಾಂತರ. Now we will start the lesson, children. Healthy life, the first lesson of the 7th class. Healthy life. This unit is written by Pedro Pablo Sacris. See the first paragraph, children. Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, leaping about. The earth was the healthiest place you could imagine, and it was clear that both adults and children were full of joy and were in good moods. Dear children, you also should try to learn. If you try to read daily, you can learn to read fluently. Day by day, daily you should try to read the textbook paragraph wise. Okay? ಪ್ರತಿದಿನ ನೀವೇನು ಮಾಡಬೇಕು? ಪ್ಯಾರಾಗ್ರಾಫ್ಸ್ನ ಓದ್ತಾ ಇರಬೇಕು. ಓದ್ತಾ ಇದ್ದರೆ ನಿಮ್ಗೆ ಏನಾಗುತ್ತೆ? ರೂಢಿಯಾಗಿ ನೀವು ಚೆನ್ನಾಗಿ ಓದೋದನ್ನು ಕಲಿಬೋದು ಮಕ್ಕಳೇ. ಓಕೆ, ನಾವು ಐ ವಿಲ್ ಎಕ್ಸ್ಪ್ಲೇನ್ ದ ಫಸ್ಟ್ ಪ್ಯಾರಾಗ್ರಾಫ್. ಮೆನಿ ಇಯರ್ಸ್ ಎಗೋ, ಹಲವು ವರ್ಷಗಳ ಹಿಂದೆ ಏನಾಗಿತ್ತು? ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಹಲವು ವರ್ಷಗಳ ಹಿಂದೆ ಪ್ರತಿಯೊಬ್ಬರು ಏನಾಗಿದ್ದರು? ಆರೋಗ್ಯವಾಗಿದ್ದರು, ಶಕ್ತಿವಂತರಾಗಿದ್ದರು. ಯಾಕಪ್ಪ ಅಂತಂದರೆ ದೇ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ದೇ ಯೂಸ್ ಟು ವರ್ಕ್ ಹಾರ್ಡ್ ಆ್ಯಂಡ್ ದೇ ಯೂಸ್ ಟು ಈಟ್ ಹೆಲ್ದಿ ಫುಡ್. ಇಸ್ಂಟ್ ಇಟ್? ಅವ್ರು ಏನು ಮಾಡ್ತಾಯಿದ್ರು? ಬೆಳಗಿನ ಜಾವ ಬೇಗ ಎದ್ದೇಳ್ತಾಯಿದ್ರು, ಎಕ್ಸಸೈಸ್ ಮಾಡ್ತಾಯಿದ್ರು, ಬೇಗನೆ ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಈ ರೀತಿಯಾಗಿ ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ರು ಮತ್ತು ಶಕ್ತಿವಂತರಾಗಿದ್ದರು ಅಂತ ನಾವು ಹೇಳಬಹುದು. ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವರೇನು ತುಂಬ ಥರದ ಹಣ್ಣುಗಳನ್ನು, ತರಕಾರಿಗಳನ್ನು ಅವರು ತಿಂತಾಯಿದ್ರು. ಹಾಗಾಗಿ ಅವರು ಆರೋಗ್ಯವಂತರಾಗಿದ್ದರು ಅಂತ ನಾವು ಹೇಳಬಹುದು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನೀವು ಕೂಡ ಅಷ್ಟೇ ಮಕ್ಕಳೇ, ಯು ಆಲ್ಸೋ ಶುಡ್ ಈಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಡೈಲಿ. ದೆನ್ ಓನ್ಲಿ ಯು ಕ್ಯಾನ್ ಕೀಪ್ ಯುವರ್ ಹೆಲ್ತ್ ಇನ್ ಅ ಗುಡ್ ಕಂಡೀಷನ್. ನೀವು ಹಣ್ಣುಗಳನ್ನು, ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. They took daily exercises and enjoyed walking, running, playing and leaping about. See, children, what they used to do? Those days people, they used to do daily exercises. ದಿನನಿತ್ಯ ಅವ್ರು ಏನು ಮಾಡ್ತಾಯಿದ್ರು? ಯೋಗ ಮಾಡ್ತಾಯಿದ್ರು, ಎಕ್ಸಸೈಸಸ್ ಮಾಡ್ತಾಯಿದ್ರು. ಆ್ಯಂಡ್ ಎಂಜಾಯ್ಡ್ ವಾಕಿಂಗ್. ಅವ್ರು ಏನು ಮಾಡ್ತಾಯಿದ್ರು? ಅವರು ಹೋಗ್ತಕ್ಕಂತಹ ಮಾರ್ನಿಂಗ್ ವಾಕ್ನ ಅವರು ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಗಿರ್ತಾಯಿದ್ರು. They also go for running. They used to play many games and leaping about. ಅವರು ತುಂಬ ಹೊರಗಡೆ ಆಟಗಳನ್ನು ಆಡ್ತಾಯಿದ್ರು, ಮತ್ತು ವಾಕ್ ಹೋಗ್ತಾಯಿದ್ರು, ಮತ್ತು ರನ್ನಿಂಗ್ ಹೋಗ್ತಾಯಿದ್ರು. ಇದರಿಂದ ಅವರು ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ರು. ಸೊ ಡಿಯರ್ ಚಿಲ್ಡ್ರನ್, ಯು ಆಲ್ಸೋ ಶುಡ್ ಫಾಲೋ ದೀಸ್ ಆ್ಯಕ್ಟಿವಿಟೀಸ್. ನೀವು ಕೂಡ ಈ ಎಲ್ಲ ಚಟುವಟಿಕೆಗಳನ್ನು ನಿಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೋಬೇಕು. ನಿಮ್ಮ ಆರೋಗ್ಯವನ್ನು
ಕಾಪಾಡಿಕೊಳ್ಳೋದಕ್ಕೋಸ್ಕರ. The earth was the healthiest place you could imagine. ನಾವು ಊಹಿಸ್ಕೋಬೋದು. ಇಮ್ಯಾಜಿನ್ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೋಬೋದು, ಊಹಿಸ್ಕೊಳ್ಬಹುದು, ಕಲ್ಪನೆ ಮಾಡ್ಕೊಳ್ಬಹುದು. ಏನಂತ? ಅರ್ತ್ ವಾಸ್ ಅ ಹೆಲ್ತಿಯೆಸ್ಟ್ ಪ್ಲೇಸ್. ಈ ಭೂಮಿ ತುಂಬ ಆರೋಗ್ಯವಾದಂತಹ ಜಾಗ ಅಂಥೇಳಿ ನಾವು ಊಹಿಸ್ಕೊಳ್ಬೋದು. And it was clear that both adults and children were full of joy and were in good moods. ಒಂದು ವಿಷಯ ತುಂಬ ಕ್ಲಿಯರ್ ಆಗಿತ್ತು, ತುಂಬ ಸ್ಪಷ್ಟವಾಗಿತ್ತು. ಏನು ಅಂದರೆ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಯುವಕರಿರ್ಬೋದು, ಅವರೆಲ್ಲರೂ ಏನಾಗಿದ್ದರು? ತುಂಬ ಆರೋಗ್ಯವಂತರಾಗಿದ್ದರು ಮತ್ತು ಖುಷಿಯಿಂದ ಜೀವನವನ್ನು ನಡೆಸ್ತಾ ಇದ್ದರು ಅಂಥೇಳಿ ನಾವು ನೋಡಬಹುದು ಹಿಂದಿನ ದಿನಗಳಲ್ಲಿ. ಈ ಒಂದು ಕಥೆಯ ಮುಖಾಂತರ ನಮಗೆ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಹೇಗೆ ಆರೋಗ್ಯವಂತರಾಗಿದ್ದರು ಅಂಥೇಳಿ. ಇದನ್ನು ನೋಡಿಬಿಟ್ಟು ನಾವು ಕೂಡ ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಮಕ್ಕಳೇ. ವಿ ಆಲ್ಸೋ ಶುಡ್ ಫಾಲೋ ಅವರ್ ಆ್ಯನ್ಸಿಸ್ಟರ್ಸ್. ಆ್ಯನ್ಸಿಸ್ಟರ್ಸ್ ಮೀನ್ಸ್ ಪೂರ್ವಜರು, ತಾತ ಮುತ್ತಾತರ ಎಲ್ಲ ಏನು ಅಳವಡಿಸ್ಕೊಂಡು ಬಂದಿದ್ದರು. ವಿ ಆಲ್ಸೋ ಶುಡ್ ಫಾಲೋ ದೋಸ್ ಆ್ಯಕ್ಟಿವಿಟೀಸ್. ದೆನ್ ಓನ್ಲಿ ವಿ ಕ್ಯಾನ್ keep our health in a good condition. I hope you have understood this paragraph, children. Now we will move on to the second paragraph. All this made one of the witches furious. She suggested that all the witches should come together to prepare a potion. See, ಈ ರೀತಿ ಹಿಂದಿನ ಕಾಲದಲ್ಲಿ ಎಲ್ಲ ಜನರು ಆರೋಗ್ಯವಂತರಾಗಿದ್ದದನ್ನು ನೋಡಿಬಿಟ್ಟು ಒಬ್ಬ ಮಾಟಗಾತಿಗೆ, ವಿಚಸ್ ಮೀನ್ಸ್ ಮಾಯಗಾರರು, ಮಾಟಗಾತಿಯರು, ಮಂತ್ರವಾದಿಗಳು ಅಂತೇನು ಹೇಳ್ತೀವಿ, ಅವರಿಗೆ ವಿಚಸ್ ಅಂತ ಕರೀತಾರೆ. ಒನ್ ಆಫ್ ದ ವಿಚಸ್ ವಾಸ್ ವೆರಿ ಫ್ಯೂರಿಯಸ್. ಅವನಿಗೆ ತುಂಬ ಭಯ ಆಯಿತು. ಇವರೆಲ್ಲ ಈ ರೀತಿ ಆರೋಗ್ಯವಾಗಿದ್ದಾರೆ, ನಾವೆಲ್ಲ ಏನು ಮಾಡೋದು ಅಂಥೇಳಿ ಅವರಿಗೆ ಒಂದು ಆತಂಕ ಸೃಷ್ಟಿಯಾಯಿತು. ಶಿ ಸಜೆಸ್ಟೆಡ್ ದ್ಯಾಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಸೊ one of the witches suggested that all of the witches should meet in a place and to prepare a potion. Potion means it is a poisonous liquid. See here, you children, potion means it is a poisonous liquid which harms our life. Okay, to prepare that potion all the witches gathered together. ಎಲ್ಲ ಮಾಟಗಾತಿಯರು, ಮಾಯವಾದಿಗಳು, ಮಂತ್ರವಾದಿಗಳು ಏನು ಮಾಡಿದರು? ಒಟ್ಟುಗೂಡಿದರು. ಏನಕ್ಕೋಸ್ಕರ? ಆ ಒಂದು ರಾಸಾಯನಿಕವನ್ನು, ವಿಷಕರವಾದ ರಾಸಾಯನಿಕವನ್ನು ತಯಾರು ಮಾಡಲಿಕ್ಕೆ ಒಟ್ಟುಗೂಡಿದರು. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲೀವ್. ನೋಡಿ, ಒನ್ ಹೂ ಡ್ರಿಂಕ್ಸ್ ದಟ್ ಪೋಷನ್ he will lose the desire to leave. ಅಂದರೆ ಆ ಒಂದು ವಿಷಕರವಾದ ರಾಸಾಯನಿಕವನ್ನು ಯಾರು ಕುಡಿತಾರೆ ಅವರು ಏನಾಗ್ತಾಯಿದ್ರು? ಆಸಕ್ತಿನ, ಜೀವನದಲ್ಲಿ ಬದುಕಬೇಕು ಅನ್ನೋ ಆಸಕ್ತಿನ ಅವರು ಕಳ್ಕೊಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ದ್ಯಾಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಸೊ ಟು ಪ್ರಿಪೇರ್ ದ ಪೋಷನ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಒಂದು ಕಾಡಿನಲ್ಲಿ ಅವರು ಎಲ್ಲರೂ ಒಟ್ಟುಗೂಡ್ತಾರೆ, ಎಲ್ಲ ಮಂತ್ರವಾದಿಗಳು. ದೇ ಆಲ್ see here children, continue the paragraph. See here they have given the meaning of potion: a liquid with healing, magical or poisonous properties. Okay, now we will continue the paragraph. They all needed to put all their energy to make the potion, which would have a powerful spell on the people. See, they all needed to pull their energy. ಅವರಲ್ಲಿರ್ತಕ್ಕಂತಹ ಎಲ್ಲ ಮಂತ್ರಶಕ್ತಿಯನ್ನು, ಸ್ಪೆಲ್ ಮೀನ್ಸ್, see here they have given meaning, a form of words or action used magical effect. ಆ ಮಂತ್ರದ ಒಂದು ಶಕ್ತಿ ಎಲ್ಲ ಅವರು ಆ ಮಂತ್ರಗಳನ್ನು ಉಚ್ಚರಿಸಲಿಕ್ಕೆ
ಅವ್ರೇನು ಕಲ್ತಿರ್ತಾರೆ ಅದನ್ನು ಅವರು ಉಚ್ಚರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅವರ ಎಲ್ಲ ಶಕ್ತಿಯನ್ನು ಅವರು ಒಗ್ಗೂಡಿಸ್ತಾರೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇಯರ್ ಎನರ್ಜಿ ಟುಗೆದರ್ ಟು ಮೇಕ್ ದ ಪೋಷನ್. ಆ ವಿಷಕರವಾದ ರಾಸಾಯನಿಕವನ್ನು ತಯಾರು ಮಾಡಲಿಕ್ಕೆ ಅವರ ಎಲ್ಲ ಮಂತ್ರಶಕ್ತಿಯನ್ನು ಅವರು ಉಪಯೋಗಿಸ್ತಾರೆ. ಡ್ಯೂರಿಂಗ್ ದ collection of energy, one of the witches made a mistake in uttering the words. The collection of energy, ಆ ಮಂತ್ರಗಳನ್ನೆಲ್ಲ ಅವರು ಒಟ್ಟುಗೂಡಿಸ್ಬೇಕಾದ್ರೆ ಅದರಲ್ಲಿ ಒಬ್ಬ ಮಂತ್ರವಾದಿ ಏನು ಮಾಡ್ತಾನೆ, ಮಂತ್ರವನ್ನು ತಪ್ಪಾಗಿ ಉಚ್ಚರಿಸ್ತಾನೆ. ಏನು ಮಾಡ್ತಾನೆ? ಮಂತ್ರವನ್ನು ತಪ್ಪಾಗಿ ಉಚ್ಚರಿಸ್ತಾನೆ. uttering the words, while uttering the words he made a mistake. ಒಂದು ತಪ್ಪಾದ ಮಂತ್ರವನ್ನು ಅವನು ಹೇಳಿಬಿಡ್ತಾನೆ. ಆಗ ಏನಾಗುತ್ತೆ ನೋಡಿ, ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಇಟ್ ವಾಸ್ ಸೋ ಬಿಗ್ ದ್ಯಾಟ್ ಇಟ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್. ನೋಡಿ, ಆ ಒಂದು ಮಂತ್ರವನ್ನು ತಪ್ಪಾಗಿ ಹೇಳಿದ್ದರಿಂದ ಏನಾಗುತ್ತೆ ಪರಿಣಾಮ? ದೊಡ್ಡ ಸ್ಫೋಟ ಆಗುತ್ತೆ. ಬಿಗ್ ಎಕ್ಸ್ಪ್ಲೋಷನ್ ಮೀನ್ಸ್ ದೊಡ್ಡ ಸ್ಫೋಟ ಆಗುತ್ತೆ. ಆ ಸ್ಫೋಟದಿಂದ ಏನಾಗುತ್ತೆ? ಇಡೀ ಕಾಡೇ ನಾಶ ಆಗುತ್ತೆ. The explosion, it completely destroyed the forest. ಇಡೀ ಕಾಡನ್ನೇ ಆ ಸ್ಫೋಟ ನಾಶ ಮಾಡುತ್ತೆ. Now we will move on to the third paragraph, children. Observe the third paragraph. As a result, it turned all the witches into ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ನೋಡಿ, ಕಾಡು ಯಾವಾಗ ನಾಶ ಆಗುತ್ತೆ ಅದರ ಪರಿಣಾಮವಾಗಿ ಏನಾಗುತ್ತೆ? ಆ ಎಲ್ಲ ಮಂತ್ರವಾದಿಗಳು ಏನಾಗ್ತಾರೆ? ಸಣ್ಣ ಕೀಟಗಳಾಗಿ ಪರಿವರ್ತನೆಗೊಳ್ತಾರೆ. ಆ್ಯಸ್ ಎ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್. ಆ ಸ್ಫೋಟ ಏನು ಮಾಡುತ್ತೆ? ಎಲ್ಲ ಮಂತ್ರವಾದಿಗಳನ್ನು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್, ಸಣ್ಣ ಸಣ್ಣ ಜೀವಿಗಳು. ಟೈನಿ ಮೀನ್ಸ್ ಸ್ಮಾಲ್ ಕ್ರಿಯೇಚರ್ಸ್, ಸಣ್ಣ ಜೀವಿಗಳಾಗಿ. ಯಾವ ಸಣ್ಣ ಜೀವಿಗಳು? ಲೈಕ್ ಜರ್ಮ್ಸ್, ಸಣ್ಣ ಸಣ್ಣ ಕೀಟಗಳಾಗಿ ಅವರು ಪರಿವರ್ತನೆಗೊಳ್ತಾರೆ. ನೋಡಿ, ಅದಕ್ಕೋಸ್ಕರ ವಿ ಶುಡ್ ನಾಟ್ ಥಿಂಕ್ ಆರ್ ಡೂ ಬ್ಯಾಡ್ ಟು ಅದರ್ಸ್. ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು, ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದರೆ ನಮಗೂ ಸಹ ಕೆಟ್ಟದ್ದಾಗತ್ತೆ ಅಲ್ವಾ? ಅದಕ್ಕೋಸ್ಕರ ವಿ ಶುಡ್ ಥಿಂಕ್ ಆಫ್ ಗುಡ್ ಥಿಂಗ್ಸ್. ಓಕೆ ಚಿಲ್ಡ್ರನ್? Okay, see here, they were trapped in liquid in a small bottle which was lying in a swamp. See here, swamp, they have given the meaning, an area of soft wet land. Swamp means soft wet land, ಮೆದು ಆಗಿರ್ತಕ್ಕಂತಹ, ಮೃದು ಆಗಿರ್ತಕ್ಕಂತಹ ಒಂದು ಜಾಗ. ನೋಡಿ, they were all the small creatures. What they did? They were trapped in a small bottle. In that bottle there was a liquid. Okay, it was a soft liquid. In that small bottle they were trapped. Trapped means a bad situation from which one cannot escape. ಎಂಥ ಕಠಿಣ ಪರಿಸ್ಥಿತಿ ಅಂದರೆ ಅದರಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜಾಗದಲ್ಲಿ ಅವರು ಆ ಒಂದು ಸಣ್ಣ ಬಾಟ್ಲಲ್ಲಿ ಅವರು ಸಿಕ್ಕಾಕೊಳ್ತಾರೆ. They were trapped in liquid in a small bottle which was lying in a swamp. One day a little boy found this bottle. ಒಂದು ದಿನ ಏನಾಗುತ್ತೆ? ಒಬ್ಬ ಹುಡುಗ ಅಲ್ಲಿ ಬರ್ತಾ ಇರ್ತಾನೆ, ಆ ಹುಡುಗನಿಗೆ ಆ ಬಾಟ್ಲು ಸಿಗುತ್ತೆ. Thinking it contained a nice new drink, he swallowed it fully. ಅವನೇನು ಯೋಚನೆ ಮಾಡ್ತಾನೆ? ಆ ಬಾಟ್ಲ್ ತೊಗೊಂಡು ಆ ಹುಡುಗ ಆ ಬಾಟ್ಲನ್ನ ತೊಗೊಂಡ್ಬಿಟ್ಟು ಹಿ ಥಿಂಕ್ ದಟ್ ಇಟ್ ಈಸ್ ಎ ನೈಸ್ ನ್ಯೂ ಡ್ರಿಂಕ್, ಒಂದು ಯಾವುದೋ ಹೊಸ ಅಂತೇಳಿ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾನೆ? ಹಿ ಸ್ವ್ಯಾಲೋಡ್ ಇಟ್, ಅವನು ಅದನ್ನು ಪೂರ್ತಿಯಾಗಿ ಕುಡಿದ್ಬಿಡ್ತಾನೆ. ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ. ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುಯೇಷನ್. See children, when the boy swallowed fully that juice, in that bottle the witches were there, no small creatures, they also went into the stomach of the boy. ಅವನ ಆ ಡ್ರಿಂಕ್ನ ಕುಡಿತಾ ಇದ್ದಾಗ ಏನಾಯಿತು? ಅದರಲ್ಲಿರ್ತಕ್ಕಂತಹ ವಿಚಸ್ ಮಂತ್ರವಾದಿಗಳೇನಾದರೂ ಅವನ ಹೊಟ್ಟೆಯಲ್ಲಿ ಸೇರಿಕೊಂಡ್ರು. ದೇ ಟುಕ್
ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಸಿಚುಯೇಷನ್. ಆ ವಿಚಸ್ ಯಾವಾಗ ಅವನ ಹೊಟ್ಟೆ ಸೇರಿಕೊಂಡ್ರು ಆ ಒಂದು ಸಮಯದ ಉಪಯೋಗವನ್ನು ಅವರು ಮಾಡ್ಕೊತಾರೆ. ಅಡ್ವಾಂಟೇಜ್ ಮೀನ್ಸ್ ಉಪಯೋಗ ಮಾಡ್ಕೊಳ್ಳೋದು. ಆ ಒಂದು ಸಂದರ್ಭನ ಅವರು ಅಲ್ಲಿ ಉಪಯೋಗ ಮಾಡ್ಕೊತಾರೆ. ನೋಡಿ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ ಅಂತ. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ದೇ ಲರ್ನ್ಡ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಸಿ ಆ ವಿಚಸ್, ಆ ಮಂತ್ರವಾದಿಗಳು ಅವನು ಹೊಟ್ಟೆ ಸೇರ್ಕೊಳ್ತಾರಲ್ಲ, ಆವಾಗ ಅವರು ಫಿಸಿಕಲಿ ಏನು ತೊಂದರೆ ಮಾಡಲಿಕ್ಕೆ ಆಗೋದಿಲ್ಲ, ದೈಹಿಕವಾಗಿ ಅವರು ಏನು ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಹಾರ್ಮ್ ಮೀನ್ಸ್ ತೊಂದರೆ ಕೊಡೋದು. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ಅವರು ದೈಹಿಕವಾಗಿ ಏನೇ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ದೇ ಲರ್ನ್ಡ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಆದರೆ ಅವ್ರಿಗೇನು ಗೊತ್ತಿತ್ತು, ಏನು ಕಲ್ತಿದ್ರು, ಆ ಹುಡುಗನ ಇಷ್ಟ ಮತ್ತು ಕಷ್ಟಗಳನ್ನು ಅವರು ಚೇಂಜ್ ಮಾಡಲಿಕ್ಕೆ ಕಲ್ತಿದ್ರು. ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವನಿಗೇನು ಇಷ್ಟ ಇರೋದಿಲ್ಲ ಅದನ್ನು ಚೇಂಜ್ ಮಾಡೋದನ್ನು ಅವರು ಕಲ್ತಿದ್ರು. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಎ ಫ್ಯೂ ಡೇಸ್ ಲೇಟರ್, ಸ್ವಲ್ಪ ದಿನಗಳ ನಂತರ ಏನಾಯಿತು, ಆ ಬಾಯಲ್ಲಿ, ಆ ಹುಡುಗನಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಯಿತು. ಫನ್ನಿ ಫೀಲಿಂಗ್ ನೋಡಿ, ಒಂದು ತಮಾಷೆಯ ಒಂದು ಭಾವನೆ ಹುಟ್ಟಲಿಕ್ಕೆ ಶುರು ಆಯಿತು. ಇಟ್ ವಾಸ್ ಅ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಅವನ ಬಾಯಲ್ಲಿ ಒಂದು ವಿಚಿತ್ರವಾದ ಭಾವನೆ ಹುಟ್ಟಲಿಕ್ಕೆ ಶುರು ಆಯಿತು. ಅದೇನು ನೋಡೋಣ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಸಿ ಆ ಹುಡುಗ, ನಾವು ಹಿಂದಿನ ಕಾಲದಲ್ಲಿ ಹೇಳಿದ್ವಲ್ಲ, ಎಲ್ಲರೂ ಏನು ಊಟ ಮಾಡ್ತಾಯಿದ್ರು, ಒಳ್ಳೊಳ್ಳೆ ಹಣ್ಣುಗಳು ತರಕಾರಿಗಳನ್ನ ತಿಂತಾಯಿದ್ರು. ಆದರೆ ಈಗೇನಾಯಿತು, ಆ ಮಂತ್ರವಾದಿಗಳು ಹೊಟ್ಟೆ ಸೇರಿಕೊಂಡಿದ್ದರಿಂದ ಏನಾಯಿತು ಅವನಿಗೆ, ದ ವಿಚಸ್ ಚೇಂಜ್ಡ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಸಿ ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅವನು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನ ತಿನ್ನೋದಕ್ಕೆ ಅವನಿಗೆ ಆಸಕ್ತಿ ಹೊರಟೋಯ್ತು. ಅವನಿಗೆ ಹಣ್ಣು ತರಕಾರಿ ತಿನ್ನಲಿಕ್ಕೆ ಇಷ್ಟ ಆಗ್ತಿರಲಿಲ್ಲ. ಈ ಥರ ಚೇಂಜ್ ಮಾಡಿದರು ನೋಡಿ. He no longer wanted to eat vegetables, fruits and good food. All he wanted to do was to ask for pizza, burger and wait for them at home. ನೋಡಿ, ಅವನು ಹಣ್ಣು ತರಕಾರಿ ತಿನ್ನಲಿಕ್ಕೆ ಇಷ್ಟ ಆಗಲಿಲ್ಲ ಅವನಿಗೆ. ಅವನು ಏನು ಕೇಳೋದಕ್ಕೆ ಶುರು ಮಾಡ್ದ, ಈಗಿನ ತಿಂಡಿಗಳಾದ ಜಂಕ್ ಫುಡ್ ಅಂತ ನಾವೇನು ಕರಿತೀವಿ, ಅದು ಪಿಜ್ಜಾ ಬರ್ಗರ್ ಅನ್ನು ಕೇಳೋದಕ್ಕೆ ಶುರು ಮಾಡ್ದ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ ಬರ್ಗರ್ ಆ್ಯಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಅವನು ಅದಕ್ಕೆಲ್ಲ ಆರ್ಡ್ರ್ ಮಾಡಿ ಮನೆಯಲ್ಲೇ ಕಾಯ್ತಾ ಕೂತ ಅದನ್ನು ತಿನ್ನೋದಕ್ಕೋಸ್ಕರ. ಸಿ ಪಿಜ್ಜಾ ಬರ್ಗರ್, ಆಲ್ ದೇ ಆರ್ ಜಂಕ್ ಫುಡ್ಸ್ ಚಿಲ್ಡ್ರನ್. ದೇ ಆರ್ ನಾಟ್ ಗುಡ್ ಫಾರ್ ಅವರ್ health. We should not eat those junk foods. But here the boy was changed his likes, isn't it? ಹಣ್ಣು ತರಕಾರಿಗಳನ್ನ ಬಿಟ್ಟು ಅವನೇನು ಮಾಡ್ದ, ಪಿಜ್ಜಾ ಬರ್ಗರ್ ತಿನ್ನಲಿಕ್ಕೆ ಶುರು ಮಾಡ್ತಾನೆ. He wasted his time waiting for food from hotels or restaurants and watching television, eating ice cream and chips. See here children, what he did? He left eating good food, fruits and vegetables, and he started to eat junk foods which are not good for our health. That is pizza, burger, isn't it? Then he wasted his time in watching television. ಅವನು ಆಟ ಆಡೋದನ್ನು ಬಿಟ್ಟು, ಕೆಲಸ ಮಾಡೋದನ್ನು ಬಿಟ್ಟು ಏನು ಮಾಡ್ದ, he wasted his time in watching TV and eating ice cream and chips. See, those are also not good for health, ice cream and chips, isn't it? ಆದರೆ ಅವನೇನು ಮಾಡ್ದ, ಅದನ್ನೇ ತಿನ್ನಲಿಕ್ಕೆ ಶುರು ಮಾಡ್ದ. ಆಮೇಲೆ ಸುಮ್ಮನೆ ಕಾಲ ಕಳೀಲಿಕ್ಕೆ ಶುರು ಮಾಡ್ದ. He wasted his time in watching television instead of playing and working. ಅವನು ಆಟ ಆಡೋದನ್ನು ಬಿಟ್ಟು, ಕೆಲಸ ಮಾಡೋದನ್ನು ಬಿಟ್ಟು ಅವನು ಕಾಲಹರಣ ಮಾಡಲಿಕ್ಕೆ ಶುರು ಮಾಡ್ತಾನೆ.
We will continue this story in the next class, children. I hope you all have understood these 3 paragraphs. Thank you, children.